ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಚಪಾತಿ ರೊಟ್ಟಿ ಹಾಗೂ ರೈಸ್ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ ಆದಂಥ ಎಣ್ಗಾಯಿ ಹೀರೆಕಾಯಿ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ, ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲು ಸ್ಟವ್ ಆನ್ ಮಾಡಿ ಕಡಾಯಿ ಇಟ್ಟಿದ್ದೀನಿ. ಕಡಾಯಿಗೆ ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಅದರ ಜೊತೆಗೆ ಹೀರೆಕಾಯಿನ 4 ಭಾಗವಾಗಿ ಕಟ್ ಮಾಡಿಕೊಂಡು ಎಲ್ಲವನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಓಕೆ, ಅದು ಫ್ರೈ ಆಗಲಿ ಇದೆಲ್ಲವನ್ನು ಒಂದು 4 ನಿಮಿಷ. ಈ ಕಡೆ ನಾವು ಅದು ಇನ್ನೊಂದು ಪಾತ್ರೆ ಇಟ್ಟು ಸ್ಟವ್ನ ಆನ್ ಮಾಡಿ ಕಡಿಮೆ ಉರಿಯಲ್ಲಿ ಶೇಂಗಾನ ಹುರ್ಕೊಳ್ಳೋಣ. ಒಂದು ಬೌಲಷ್ಟು ಶೇಂಗಾ ಹಾಕಿದ್ದೀನಿ. ಅದಕ್ಕೆ 2ರಿಂದ 3 ಸ್ಪೂನಷ್ಟು ಬಿಳಿ ಎಳ್ಳು ಹಾಕಿದ್ದೀನಿ. ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿ ಹಾಕಿದ್ದೀನಿ. ಅದ್ರ ಜೊತೆಗೇ ಸ್ವಲ್ಪ ಕರಿಬೇವನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಕಡಿಮೆ ಉರಿಯಲ್ಲಿ. ಇವಾಗ ಸ್ವಲ್ಪ ಫ್ರೈ ಆದಮೇಲೆ 2 ಸ್ಪೂನಷ್ಟು ನಾನಿಲ್ಲಿ ಒಣದ ಕೊಬ್ಬರಿನ ತುರಿದು ಹಾಕಿದ್ದೀನಿ. ಓಕೆ, ನೋಡಿ ಎಲ್ಲವೂ ಸರಿಯಾಗಿದ್ದು ಫ್ರೈ ಆಗಿದೆ. ಓಕೆ, ಇದನ್ನು ತಣ್ಣಗಾಕಿ ಬಿಟ್ಬಿಡೋಣ. ಸ್ಟವ್ ಆಫ್ ಮಾಡಿ. ಓಕೆ, ನೋಡಿ ಇವಾಗಿದು ಸರಿಯಾಗಿ ಫ್ರೈ ಆಗಿದೆ. ಓಕೆ, ಇವಾಗ ಇದನ್ನು ಫ್ರೈ ಮಾಡ್ಕೊಂಡಿರೋದನ್ನು ನಾವು ನುಣ್ಣಿಗೆ ಗ್ರೈಂಡ್ ಮಾಡ್ಕೊಂಡು ಬಂದುಬಿಡೋಣ. ಓಕೆ, ಅದು ಗ್ರೈಂಡ್ ಮಾಡ್ಕೊಂಬರೋಷ್ಟರಲ್ಲೇ ಈ ಕಡೆ ಮತ್ತೆ ಸ್ಟವ್ ಆನ್ ಮಾಡಿ ಯಾವ ಪಾತ್ರೆಯಲ್ಲೆಲ್ಲ ಹುರ್ಕೊಂಡಿದ್ನೋ ಅದೇ ಪಾತ್ರೆಗೆ 3ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಮತ್ತು ಸಾಸಿವೆ ಹಾಕಿದ್ದೀನಿ. ಅದ್ರ ಜೊತೆಗೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಓಕೆ, ಅದು ಫ್ರೈ ಆದಮೇಲೆ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಿರುವಂತಹ ಶೇಂಗಾ ಪೌಡ್ರನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆಲೆ ಒಂದು 10ರಿಂದ 20 ಸೆಕೆಂಡ್ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಆಯಿತು. ಓಕೆ, ನೋಡಿ ಇವಾಗ ಫ್ರೈ ಆಗಿದೆ. ಇದಕ್ಕೆ ನಾನು ಗುರೆಳ್ನ ಹುರಿದು ಪುಡಿ ಮಾಡಿಟ್ಕೊಂಡಿದ್ದೆ, ಅದನ್ನು 1 ಸ್ಪೂನಷ್ಟು ಇದಕ್ಕೆ ಹಾಕಿ ಸ್ವಲ್ಪ ಒಂದು 10 ಸೆಕೆಂಡಷ್ಟು ಬಾಡಿಸ್ತಾ ಇದ್ದೀನಿ. ಅದಕ್ಕೇ ಮತ್ತೆ ಸ್ವಲ್ಪ ಒಂದು 10 ಎಸಳು ಕರಿಬೇವು ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ರುಚಿಗೆ ತಕ್ಕಷ್ಟು ಖಾರ ಹಾಕೋಣ. ನಾನಿಲ್ಲಿ 1.5 ಸ್ಪೂನಷ್ಟು ಖಾರ ಹಾಕಿದ್ದೀನಿ. ಓಕೆ, ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಕಡಿಮೆ ಉರಿಯಲ್ಲಿ. ಇವಾಗ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಸ್ವಲ್ಪ ಹೊತ್ತು ಬಾಡಿಸ್ಕೊಂಡು ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕೋಣ. ಫಸ್ಟು ಒಂದು ಅರ್ಧ ಗ್ಲಾಸಷ್ಟು ಇದಕ್ಕೆ ನೀರು ಸೇರಿಸೋಣ. ಶೇಂಗಾ ಪುಡಿ ಆಗಿರೋದ್ರಿಂದ ಇದು ಸ್ವಲ್ಪ ನೀರನ್ನು ಹಿಡಿಯುತ್ತೆ. ಏನಾದರೂ ಕಾಫಿ ಲೋಟದಲ್ಲಿ 3 ಗ್ಲಾಸ್ ನೀರನ್ನು ಇದಕ್ಕೆ ಹಾಕೋಣ. ಸ್ವಲ್ಪ ನೀರು ಹಾಕ್ತಾ ತಳ ಹಿಡಿದೇ ಇರೋ ಥರ ಇದನ್ನು ಸ್ವಲ್ಪ ಮಿಕ್ಸ್ ಕೊಟ್ಟು ನೀರು ಹಾಕೋಣ. ಓಕೆ, ಇವಾಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ 1 ಇಂಚಷ್ಟು ನಾನಿಲ್ಲಿ ಬೆಲ್ಲ ಹಾಕ್ತಾಯಿದ್ದೀನಿ. ಓಕೆ, ಇದೆಲ್ಲವನ್ನು ಸರಿಯಾಗಿ ಬೆಲ್ಲ ಮತ್ತು ಎಲ್ಲ ಹೊಂದ್ಕೊಂಡ್ಮೇಲೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಕೊಟ್ಟು ಇವಾಗ ನೋಡಿ ಒಂದು ಕುದಿ ಬರಲಿ. ಒಂದು ಕುದಿ ಚೆನ್ನಾಗಿ ಬಂದಮೇಲೆ ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಹೀರೆಕಾಯಿನ ಇದಕ್ಕೆ ಬೆರೆಸೋಣ. ಇದು ಯಾವುದೇ ರೀತಿಯಾದ ವಿಸಿಲ್ ಅಂತ ಹಾಕೋದು ಬೇಡ, ಯಾಕಂದರೆ ಇದು ಚೆನ್ನಾಗಿ ಎಣ್ಣೆಲೆ ಮೊದಲೇ ಫ್ರೈ ಮಾಡಿರೋದ್ರಿಂದ ಇದು ಕರೆಕ್ಟಾಗಿ ಇದು ಫ್ರೈ ಆಗಿರುತ್ತೆ. ಸ್ವಲ್ಪ ಏನಾದರೂ ಬಲ್ತಿರೋಂಥ ಹೀರೆಕಾಯಿ ಇದ್ದರೆ ನೀವು ಬೇಕಾದರೆ 1 ವಿಸಿಲ್ ತೊಗೋಬೋದು. ಓಕೆ, ನೋಡಿ ಇವಾಗ ಜಸ್ಟ್ ಒಂದು 2ರಿಂದ 3 ನಿಮಿಷ ಕುದಿಯಕ್ಕೆ ಬಿಟ್ಟು ಕೊನೆಗೆ ನಾವು ಇದಕ್ಕೆ ಕೊತ್ತಂಬರಿ ಸೇರಿಸಿದರೆ ಸೂಪರಾಗಿರುವಂತಹ ಎಣ್ಗಾಯಿ ಹೀರೆಕಾಯಿ ರೆಡಿ ಆಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರಂತರೂ ಸೂಪರಾದಂತಹ ಕಾಂಬಿನೇಷನ್ ರೊಟ್ಟಿ ಮತ್ತು ಚಪಾತಿಗೆ. ರೈಸ್ ಜೊತೆ ತುಂಬ ಚೆನ್ನಾಗಾಗುತ್ತೆ. ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.